ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತುಂಬ ಟೇಸ್ಟಿಯಾಗಿ ಹಲಸಿನ ಹಣ್ಣಿನ ಬೀಜವನ್ನು ಹಾಕಿ ಚೀರೆ ಸೊಪ್ಪಿನ ಸಾರನ್ನು ಹೇಗೆ ಮಾಡೋದು ಎಂದು ತೋರಿಸುತ್ತೇನೆ. ಇದು ನಾನು ತುಂಬ ಡಿಫ್ರೆಂಟಾಗಿ ಹಾಗೂ ತುಂಬ ಟೇಸ್ಟಿಯಾಗಿ ಮಾಡಿದ್ದೇನೆ. ಎಲ್ಲದಕ್ಕೂ ಇದು ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಅನ್ನ, ದೋಸೆ, ಚಪಾತಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಆಗ ಬನ್ನಿ ಹೇಗೆ ಮಾಡೋದು ಎಂದು ನೋಡೋಣ. ಮೊದಲಿಗೆ ನಾನು ಇಲ್ಲಿ ಹಲಸಿನ ಹಣ್ಣಿನ ಬೀಜವನ್ನು ಅದರ ಸಿಪ್ಪೆಯನ್ನು ತೆಗಿತಾ ಇದ್ದೇನೆ. ಅದರ ಸಿಪ್ಪೆಯನ್ನೆಲ್ಲ ತೆಗೆದು ಚೆನ್ನಾಗಿ ವಾಶ್ ಮಾಡೋಣ. ಹಲಸಿನ ಬೀಜವನ್ನು ಹಾಕಿ ನಾನು ಮಾಡುತ್ತಿರುವ ಈ ಚೀರೆ ಸೊಪ್ಪಿನ ಸಾರು ತುಂಬ ಹೆಲ್ದಿಯೂ ಆಗಿರುತ್ತೆ, ತುಂಬ ಟೇಸ್ಟಿಯೂ ಕೂಡ ಆಗಿರುತ್ತೆ ಹಾಗೂ ಮಾಡಲಿಕ್ಕೂ ಕೂಡ ತುಂಬ ಸುಲಭವಾಗಿರುತ್ತೆ. ಈಗ ನಮಗೆ ಬೇಳೆಯನ್ನು ತೆಗಿಬೇಕು. ಬೇಳೆಯನ್ನು ಚೆನ್ನಾಗಿ ವಾಶ್ ಮಾಡಿ ತೆಗೆಯೋಣ. ನನ್ನ ಈ ಚಾನಲಿಗೆ ಸಬ್ಸ್ಕ್ರೈಬ್ ಆಗದವರಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟನ್ನು ಮಾಡಿ ಸಪೋರ್ಟ್ ಮಾಡಿ. ಈಗ ಈ ಬೇಳೆಯನ್ನು ಚೆನ್ನಾಗಿ ವಾಶ್ ಮಾಡಿದ ನಂತರ ಇದನ್ನು ಕುಕ್ಕರ್ಗೆ ಹಾಕೋಣ. ಕುಕ್ಕರ್ಗೆ ಹಾಕಿದ ನಂತರ ವಾಶ್ ಮಾಡಿ ಇಟ್ಟ ಹಲಸಿನ ಹಣ್ಣಿನ ಬೀಜವನ್ನು ಇದಕ್ಕೆ ಹಾಕೋಣ. ಈಗ ಹಲಸಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಹಲಸಿನ ಹಣ್ಣು ತಿನ್ನುವಾಗ ಈ ಬೀಜವನ್ನು ಕೂಡ ನೀವು ಇಡಿ. ಆಗ ನಿಮಗೆ ಇದನ್ನು ತುಂಬ ಯೂಸ್ಫುಲ್ ಆಗಿ ತುಂಬ ರೆಸಿಪಿಯನ್ನು ನಿಮಗೆ ಇದರಲ್ಲಿ ಮಾಡಬಹುದು. ಮತ್ತು ಹಲಸಿನ ಹಣ್ಣಿನ ಬೀಜ ತುಂಬ ಆರೋಗ್ಯಕರವಾಗಿರುತ್ತೆ, ತುಂಬ ಯೂಸ್ಫುಲ್ ಆಗಿರುತ್ತೆ. ಆಗ ನೆಕ್ಸ್ಟ್ ಟೈಮ್ ನೀವು ಹಲಸಿನ ಹಣ್ಣಿನ ಬೀಜವನ್ನು ಎತ್ತಿಡುವಾಗ ಈ ರೆಸಿಪಿಯನ್ನು ಕೂಡ ಒಮ್ಮೆ ಮಾಡಿ ನೋಡಿ, ತುಂಬ ನಿಮಗೆ ಇಷ್ಟವಾಗುತ್ತೆ. ಈಗ ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡೋಣ. ಉಪ್ಪನ್ನು ಆ್ಯಡ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡೋಣ. ನೀರನ್ನು ಆ್ಯಡ್ ಮಾಡಿದ ನಂತರ ಇದನ್ನು ಈಗ ಬೇಯಿಸಬೇಕು. ಈಗ ಈ ಹಲಸಿನ ಹಣ್ಣಿನ ಬೀಜ ಎಲ್ಲ ಚೆನ್ನಾಗಿ ಬೇಯಬೇಕಲ್ಲ, ಸೊ ಇದನ್ನು ನಮಗೆ 2-3 ವಿಷಲಷ್ಟು ಚೆನ್ನಾಗಿ ಇದನ್ನು ಬೇಯಿಸೋಣ. ಅಷ್ಟರಲ್ಲಿ ಇದಕ್ಕೆ ಬೇಕಾದ ಮಸಾಲೆಯನ್ನು ರುಬ್ಬಬೇಕು. ಆಗ ನಾನು ಇಲ್ಲಿ ಮೊದಲಿಗೆ ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೇನೆ. 2 ಕಪ್ಪಷ್ಟು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೇನೆ. ನಂತರ ಈಗ ಇದಕ್ಕೆ ಮೆಣಸಿನ ಪುಡಿಯನ್ನು ಆ್ಯಡ್ ಮಾಡೋಣ. ನಾನು ಇಲ್ಲಿ 2 ಟೀ ಸ್ಪೂನಷ್ಟು ಮೆಣಸಿನ ಪುಡಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಸೊಪ್ಪು ಹಾಕಿ ಸಾರು ಮಾಡುವಾಗ ಸ್ವಲ್ಪ ಜಾಸ್ತಿ ತೆಂಗಿನ ತುರಿಯನ್ನು ಆ್ಯಡ್ ಮಾಡಬೇಕು, ಸೊ ಅದರಿಂದ ತುಂಬ ಟೇಸ್ಟಿ ಆಗುತ್ತೆ. ಈಗ ಇದಕ್ಕೆ 2 ಟೀ ಸ್ಪೂನಷ್ಟು ಕೊತ್ತಂಬರಿ ಪುಡಿಯನ್ನು ಆ್ಯಡ್ ಮಾಡೋಣ. ಧನಿಯಾ ಪೌಡರನ್ನು ಆ್ಯಡ್ ಮಾಡೋಣ. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಆ್ಯಡ್ ಮಾಡೋಣ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ನೈಸಾಗಿ ರುಬ್ಬಬೇಕು. ನಂತರ ಈಗ ಇದಕ್ಕೆ ನೆಕ್ಸ್ಟ್ ಐಟಮ್ಸನ್ನು ಆ್ಯಡ್ ಮಾಡಬೇಕು. ಫಸ್ಟ್ ಇದನ್ನು ರುಬ್ಬಿ ತೆಗೆಯೋಣ. ಈಗ ನೋಡಿ ಇದನ್ನು ರುಬ್ಬಿ ಆಗಿದೆ. ಈಗ ಇದಕ್ಕೆ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡೋಣ. ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡಿದ ನಂತರ ಈಗ ಇದಕ್ಕೆ ಈರುಳ್ಳಿಯನ್ನು ಆ್ಯಡ್ ಮಾಡೋಣ. ನಾನು ಇಲ್ಲಿ ದೊಡ್ಡ ಈರುಳ್ಳಿಯನ್ನು ಅರ್ಧದಷ್ಟು ಆ್ಯಡ್ ಮಾಡ್ತಾ ಇದ್ದೇನೆ. ಸಣ್ಣದಾದ ಈರುಳ್ಳಿ ಆದರೆ 1 ಆ್ಯಡ್ ಮಾಡಿ. ನೆಕ್ಸ್ಟ್ ಈಗ ಇದಕ್ಕೆ ಹುಣಸೆ ಹುಳಿಯನ್ನು ಆ್ಯಡ್ ಮಾಡಿ ಚೆನ್ನಾಗಿ ಅದನ್ನು ರುಬ್ಬಬೇಕು. ಈಗ ನೋಡಿ ಅಷ್ಟರಲ್ಲಿ ಬೇಳೆ ಮತ್ತು ಹಲಸಿನ ಹಣ್ಣಿನ ಬೀಜ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಸೊಪ್ಪನ್ನು ಹಾಕಬೇಕು. ನಾನು ಇಲ್ಲಿ ಚೀರೆ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಚೀರೆ ಸೊಪ್ಪನ್ನು ಹಾಕಿದ ನಂತರ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇದನ್ನು ಚೆನ್ನಾಗಿ ಬೇಯಲು ಇಡೋಣ. ಈ ಸೊಪ್ಪು ಚೆನ್ನಾಗಿ ಬೇಯಬೇಕಲ್ಲ, ಸೊ ಇದನ್ನು ನಮಗೆ ಮುಚ್ಚಿ ಬೇಯಿಸೋಣ. ಈಗ ನೋಡಿ ಈ ಸೊಪ್ಪು ಸ್ವಲ್ಪ ಬೆಂದಿದೆ, ಚೆನ್ನಾಗಿ ಬೆಂದಿಲ್ಲ, ಸೊ ಇದು ಚೆನ್ನಾಗಿ ಬೇಯಬೇಕು. ಸೊಪ್ಪು ಚೆನ್ನಾಗಿ ಬೆಂದರೆ ಮಾತ್ರ ನಮಗೆ ನಾವು ಬ್ಲೆಂಡ್ ಮಾಡಿಟ್ಟಿರುವ ಮಸಾಲೆಯನ್ನು ಆ್ಯಡ್ ಮಾಡೋಕ್ಕಾಗೋದು. ಸೊ ಇದನ್ನು ವಾಪಸ್ ಇದನ್ನು ಬೇಯಲಿಡೋಣ. ಈಗ ನೋಡಿ ಈಗ ಇದು ಚೆನ್ನಾಗಿ ಬೆಂದು ಬಂದಿದೆ. ಈಗ ಇದಕ್ಕೆ ನಾವು ಮೊದಲಿಗೆ ರುಬ್ಬಿ ಇಟ್ಟ ಮಸಾಲೆ ಉಂಟಲ್ಲ ಅದನ್ನು ನಮಗೆ ಇದಕ್ಕೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ ನಂತರ ನಾವು ರುಬ್ಬಿದ ಮಿಕ್ಸಿ ಜಾರ್ ಉಂಟಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನು ಆ್ಯಡ್ ಮಾಡೋಣ. ಆ್ಯಡ್ ಮಾಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಈ ಟೈಮಲ್ಲಿ ಉಪ್ಪೆಲ್ಲ ಕರೆಕ್ಟ್ ಇದೆಯಾ ಅಂತ ನೋಡಬೇಕು. ಉಪ್ಪೆಲ್ಲ ಕರೆಕ್ಟ್ ಇದೆಯಾ ಅಂತ ನೋಡಿಬಿಟ್ಟು ಉಪ್ಪನ್ನು ಆ್ಯಡ್ ಮಾಡಬೇಕು. ಈಗ ಇದಕ್ಕೆ ಡೆಫಿನೆಟ್ಲಿ ಉಪ್ಪನ್ನು ಆ್ಯಡ್ ಮಾಡಬೇಕು, ಏಕೆಂದರೆ ಈಗ ನಾವು ಮಸಾಲೆ ಎಲ್ಲ ಹಾಕಿ ನೀರೆಲ್ಲ ಆ್ಯಡ್ ಮಾಡೋದ್ರಿಂದ ಉಪ್ಪೆಲ್ಲ ಕಡಿಮೆ ಇರುತ್ತೆ. ಸೊ ಇದಕ್ಕೆ ಈಗ ನಮಗೆ ಉಪ್ಪನ್ನು ಆ್ಯಡ್ ಮಾಡಬೇಕು. ರುಚಿಗೆ ತಕ್ಕಷ್ಟು ಈಗ ಉಪ್ಪನ್ನು ಆ್ಯಡ್ ಮಾಡೋಣ. ನೋಡಿ ಈಗ ಉಪ್ಪನ್ನು ಆ್ಯಡ್ ಮಾಡಿದ ನಂತರ ಉಪ್ಪೆಲ್ಲ ಕರೆಕ್ಟ್ ಇದೆಯಾ ಅಂತ ನೋಡಿಬಿಟ್ಟು ನೆಕ್ಸ್ಟ್ ಇದನ್ನು ನಮಗೆ ಮುಚ್ಚಿ ಚೆನ್ನಾಗಿ ಇದನ್ನು ಬೇಯಿಸಬೇಕು. ಈಗ ನೋಡಿ ನಮ್ಮ ಕರಿ ಚೆನ್ನಾಗಿ ಕುದೀತಾ ಇದೆ. ಈಗ ನಮ್ಮ ಕರಿ ಚೆನ್ನಾಗಿ ರೆಡಿಯಾಗಿ ಬಂದಿದೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಮಾಡಲಿಕ್ಕೂ ಕೂಡ ತುಂಬ ಸುಲಭವಾಗಿರುತ್ತೆ, ಆರೋಗ್ಯಕರ ಕೂಡ ಆಗಿರುತ್ತೆ ಮತ್ತು ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಅನ್ನ, ದೋಸೆ, ಚಪಾತಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಹಾಗೆ ಎಲ್ಲರೊಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟವಾಗುತ್ತೆ. ಆಗ ನನ್ನ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ.